ವಿಚಾರಣೆ ಕರೆದಿದ್ರು ಒಂದಷ್ಟು ಅದೇ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ವಶನ್ಸ್ ಏನಾಯ್ತು ಉತ್ತರ ಕೊಟ್ಟೆ ಹಾಗೆ ಬಂದ್ವಿ ಬೇರೆ ಏನಿಲ್ಲ. ಐ ಥಿಂಕ್ ಇನ್ವೆಸ್ಟಿಗೇಷನ್ ಏನೋ ಮಾಡ್ಕೊಂಡ್ರು. ಐ ಥಿಂಕ್ ಐ ಕಾಂಟ್ ರಿವೀಲ್ ಇಟ್. ನೀವೇನೇ ಬೇಕಾದ್ರೂ ಪೊಲೀಸ್ ಅವ್ರನ್ನ ಕೇಳ್ಕೊಳ್ಳಿ. ಅದ್ರಲ್ಲಿ ಏನಿದೆ ದೊಡ್ಡ ವಿಚಾರ? ಇಟ್ಸ್ ಆಲ್ ಫ್ರಿವಿಲಸ್ ಅನ್ವಾಂಟೆಡ್. ಇನ್ವೆಸ್ಟಿಗೇಷನ್ ಡಿಬೇಟ್ ಮಾಡ್ಲಿಕ್ಕೆ ಏನೇನೋ ಮಾಡ್ತಾ ಇದಾರೆ. ಓಕೆ, ನೋ ಪ್ರಾಬ್ಲಮ್. ಅವರು FIR ಮಾಡಿದಾರೆ, ನೋಟಿಸ್ ಕೊಟ್ಟಿದ್ದಾರೆ, ನಾವು ಬಂದಿದೀವಿ, ಉತ್ತರಿಸಿದೀವಿ. ವಿಲ್ ಚಾಲೆಂಜ್ ದಟ್ ಇನ್ ದ ಕೋರ್ಟ್, ನೋ ಪ್ರಾಬ್ಲಮ್. ಡೆಫಿನೆಟ್ಲಿ, ಯಾಕೆ, ವೈ ನಾಟ್? ಈಗ ಅನ್ವಾಂಟೆಡ್ ಫ್ರಿವಿಲಸ್ ಪಿಟಿಷನ್ಸ್ ಆಗಿ ಒಬ್ಬ ಅಡ್ವೊಕೇಟ್ ಇಲ್ಲಿ ಕರೀತಾರೆ ಅಂತಂದ್ರೆ ಡೆಫಿನೆಟ್ಲಿ ವಿಲ್ ಚಾಲೆಂಜ್ ದಿಸ್. ಸಂಬಂಧಪಟ್ಟಂತ ಕೋರ್ಟ್ ಅಲ್ಲ ಅದನ್ನ ಚಾಲೆಂಜ್ ಮಾಡ್ತೀವಿ ನಾವು. ಏನ್ ಸಂಬಂಧ? ಏನ್ ಮಾಡಕ್ ಕೆಲಸ ಇರಲ್ಲ ಮಾಡ್ತಾರೆ, ಏನ್ ಮಾಡಕ್ಕಾಗತ್ತೆ ಅದಕ್ಕೆ? ಈಗ ಮೈನ್ ಇಂಪಾರ್ಟೆಂಟ್ ಇರೋದು SIT ಇನ್ವೆಸ್ಟಿಗೇಷನ್. ಅದನ್ನ ಡಿವೈಡ್ ಮಾಡ್ಲಿಕ್ಕೆ ಐ ಥಿಂಕ್ ಈ ರೀತಿ ಯಾರೋ ಮೇಲೆ FIR ಗಳು ಮಾಡೋದು, ಯಾರೋ ಮನೆ ರೈಡ್ ಮಾಡೋದು, ನಮ್ಮ ಮನೆ ನುಗ್ಗೋದು, ಇವೆಲ್ಲ ಮಾಡ್ತಾ ಇದಾರೆ. ಪರವಾಗಿಲ್ಲ, ಸರ್ಕಾರ ಇದೆ, ಅವರಲ್ಲಿ ಒಂದು ಶಕ್ತಿ ಇದೆ, ಮಾಡ್ತಾ ಇದಾರೆ. ಬಟ್ ಕೋರ್ಟ್ಗಳು, ಸಂವಿಧಾನ ಈ ದೇಶದಲ್ಲಿ ಬದುಕಿದೆ, ನಮ್ಗೆ ಅದ್ರ ಮೇಲೆ ನಂಬಿಕೆ ಇದೆ. ಹೌದೌದೌದು. 3-4 ಡೇಸ್ ಮುಂಚೆ ಅದು FIR ಆದ್ಮೇಲೆ ಒಂದು ನೋಟಿಸ್ ಕೊಟ್ಟಿದ್ರು. ತದನಂತರ ಇವತ್ತು ಅಪಿಯರ್ ಆಗಿ ಅಂತ. ಸೊ ವಿ ಜಸ್ಟ್ ಕೇಮ್ ಹಿಯರ್. ಡೆಫಿನೆಟ್ಲಿ ಯಾರಂಗ ಗಲಾಟೆಗಳು ಮಾಡೋದು ಏನ್ ಮಾಡಕ್ಕಾಗುತ್ತೆ? ಇವ್ರು ಹೆಂಗ್ ನಂಬ್ತೀರಿ? ಯಾರನ್ನ ಹೆಂಗ್ ನಂಬ್ತೀರಾ? ಪೊಲೀಸವ್ರನ್ನ ಹೆಂಗ್ ನಂಬ್ತೀರಾ? ಪೊಲೀಸವ್ರ ಮೇಲೆ ನಂಗೆ ನಂಬಿಕೆ ಇಲ್ಲ. ಬಟ್ ಆದ್ರೂ ಎಸ್ಕಾರ್ಟ್ ತಗೊಂಡು ಇಲ್ಲಿ ಬಂದಿದ್ವಿ. ಐ ಥಿಂಕ್ ಶೈಲಜಾ ಮೇಡಮ್ ಅವ್ರು ಅಡ್ವೊಕೇಟ್ ಶೈಲಜಾ ಅವರು ಮತ್ತೆ ಇವರು ಐ ಥಿಂಕ್ ಆಲ್ ದೇ ಹೆಲ್ಪ್ಡ್ ಮೀ. ಸೊ ಅಲ್ಲಿಂದ ಬಂದಿದ್ರು, ಮನೆ ತರ ಬಂದಿದ್ರು. ಅಂತ ಎಲ್ಲಿ ಹೋಗ ಜೀವ ಭಯ ಇಲ್ಲ, ಬಟ್ ಎಲ್ಲೂ ಜೀವ ಉಳಿಯಲ್ಲ ಅಂತ ಏನ್ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಜೀವಗಳೇ ಹೋಗಿರೋದು ಈ ಎಂಟೈರ್ ತನಿಖೆಯಲ್ಲಿ ಜೀವ ಹೋಗಿರೋದ್ರಿಂದ ವಿ ಆರ್ ಫೈಟಿಂಗ್ ಫಾರ್ ಅ ಕಾಸ್. ಸೊ ನಮ್ ಪ್ರಿವೆನ್ಷನ್ ಅಷ್ಟೇ. ಅದ್ರಲ್ಲಿ ಏನು ಭಯ ಇಂಡಿಯಾದಲ್ಲಿ ಎಲ್ಲೋ, ನಾನು ಜಮ್ಮು ಕಾಶ್ಮೀರಲ್ಲೂ ಹೋಗಿದ್ದೆ, ನನಗೇನು ಭಯ ಅಂತ ಏನಿಲ್ಲ. ಬಟ್ ನಡೀತಾ ಇರೋದು ನೋಡಿದ್ರೆ ಐ ಥಿಂಕ್ ವಿ ನೀಡ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್. ಯಾಕಂದ್ರೆ ನಮ್ಮ ಧ್ವನಿ ತುಂಬಾ ಇಂಪಾರ್ಟೆಂಟ್. ಸಪೋರ್ಟ್ ಮಾಡೋದು ಮಾಡ್ಕೊಂತ ಇದೀವಿ ಅಷ್ಟೇ, ಬರಂತದೇನಿಲ್ಲ. ಈ ಬೈ ಜೈಲ್ಗೆ ಹೋಗ್ಬಿಟ್ರೆ ಏನಕ್ಕೆ ತನಿಖೆ ಮುಗ್ದೋಗ್ಬಿಡ್ತಂದ್ರೆ ಮತ್ತೆ ಕ್ಲೋಸ್ ಮಾಡಕ್ ಹೇಳಿ. ಮತ್ತೆ ಹಂಗಾರೆ SITಗೆ ತನಿಖೆ ಕ್ಲೋಸ್ ಆಯ್ತು ಅಂತ ಕ್ಲೋಸ್ ಮಾಡಕ್ ಹೇಳಿ. ಎಂತದಿಲ್ಲ. SIT ಅವ್ರದೇ ಒಂದು ಮಕ್ರಿ ತಲೆನೋವುಗಳಿದೆ. ಅದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದೆ. ಯಾರು ಎಸ್ಕೇಪ್ ಆಗಲ್ಲ ಬಿಡಿ. ನೋ ಬಡಿ ಕ್ಯಾನ್ ಎಸ್ಕೇಪ್ ಫ್ರಮ್ ದ ಲಾ. ತಪ್ಪಾಗಿದ್ರೆ